ಕೈದಿಗಳು ಎಸ್ಕೇಪ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಎಕ್ಸ್ಕ್ಲೂಸಿವ್ ಫೋಟೋಗಳು ಫ್ರೀಡಂ ಟಿವಿಗೆ ಲಭ್ಯ ಆಗಿದೆ. ಕಿಟಕಿಯ ರಾಡ್ಗಳನ್ನು ಕಟ್ ಮಾಡಿ ಏಣಿ ಹತ್ತಿ ಗೋಡೆಯನ್ನು ಜಂಪ್ ಮಾಡಿದ್ದಾರೆ. ಕೈದಿಗಳು ಎಸ್ಕೇಪ್ ಆಗಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯ ಆಗಿದೆ. ಜೈಲಿನ ಬ್ಯಾರಿಕೇಡ್ ರಾಡ್ಗಳನ್ನು ಕಟ್ ಮಾಡಿ ಏಣಿ ಹತ್ತಿದ್ರು. ಏಣಿ ಹತ್ತಿ ಎಸ್ಕೇಪ್ ಆಗಿದ್ರು ಮೂವರು ಕೈದಿಗಳು. ಸಂತೋಷ್, ಮಸ್ತಾನ್, ಸಾಗರ್ 3 ಜನ ಕೈದಿಗಳು ಎಸ್ಕೇಪ್ ಆಗಿದ್ರು. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಪರಾರಿಯಾಗಿದ್ರು. ಏಣಿ ಹತ್ತಿ ಕಾಂಪೌಂಡ್ ಹಾರಿ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಕಾಂಪೌಂಡ್ಗೆ ಏಣಿ ಹಾಕಿದ್ದ ಫೋಟೋಗಳು ಈಗ ಲಭ್ಯ ಆಗಿದೆ. ಆ ಕಾಂಪೌಂಡ್ ಏನಿದೆ ಅದಕ್ಕೆ ಏಣಿ ಹಾಕಿರುವಂತಹ ಫೋಟೋ ಈಗ ಫ್ರೀಡಂ ಟಿವಿಗೆ ಲಭ್ಯ ಆಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಕೈದಿಗಳು ಯಾವ ರೀತಿ ಎಸ್ಕೇಪ್ ಆಗ್ತಾ ಇದ್ದಾರೆ ಅನ್ನುವಂತಹ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ನಟೋರಿಯಸ್ ಕೈದಿಗಳಿವರು. ಆದರೆ ಕೇಂದ್ರ ಕಾರಾಗೃಹದಿಂದನೇ ಎಸ್ಕೇಪ್ ಆಗಿದ್ದಾರೆ. ಕಲಬುರಗಿಯಲ್ಲಿ 3 ಜನ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಫೋಟೋಗಳು ಇದೀಗ ಫ್ರೀಡಂ ಟಿವಿಗೆ ಲಭ್ಯ ಆಗಿದೆ. ಏಣಿ ಹತ್ತಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳು ಈಗ ಲಭ್ಯವಾಗಿದ್ದಾವೆ. ಗೃಹ ಸಚಿವರ ಒಂದು ಕಾರ್ಯಕ್ಷಮತೆ ಬಗ್ಗೆ ಈಗ ಮತ್ತೆ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಅವರ ಒಂದು ತವರು ಜಿಲ್ಲೆಯಲ್ಲೇ ಈ ರೀತಿ ಆಗತ್ತೆ ಅಂತಂದ್ರೆ ಏನು ಮಾಡ್ತಾ ಇದ್ದಾರೆ ಗೃಹ ಸಚಿವರು ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇರುವಂಥದ್ದು. 3 ಜನ ಕೈದಿಗಳು ಸಂತೋಷ್, ಮಸ್ತಾನ್, ಸಾಗರ್ ಈ 3 ಜನ ಕೈದಿಗಳು ಆ ರಾಡ್ಗಳೇನಿದ್ದಾವೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಕಿಟಕಿಯ ರಾಡ್ಗಳೇನಿದ್ದಾವೆ ಅದನ್ನು ಕಟ್ ಮಾಡಿ ಏಣಿ ಹತ್ತಿ ಗೋಡೆಯನ್ನು ಜಂಪ್ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಆ ಒಂದು ಕಿಟಕಿ ಏನಿದೆ ಅದರ ಏನು ಆ ಗ್ರಿಲ್ ಏನಿದೆ ಆ ಒಂದು ರಾಡ್ ಏನಿದೆ ಅದನ್ನು ಕಟ್ ಮಾಡಿರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಅದನ್ನು ಕಟ್ ಮಾಡಿ ಅದರ ಮುಖಾಂತರವಾಗಿ ಹೊರಗಡೆ ಬಂದು ಅಲ್ಲಿಂದ ಅವರು ಗೋಡೆ ಹತ್ತಿ ಎಸ್ಕೇಪ್ ಆಗ್ತಾರೆ. ಅದೂ ಕೂಡ ಏಣಿ ಇಟ್ಟು ಆ ಗೋಡೆಯನ್ನು ಹತ್ತಿ ಅಲ್ಲಿಂದ ಕೆಳಗಡೆ ಜಂಪ್ ಮಾಡಿ ಪರಾರಿಯಾಗಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದು ಈಗ ಒಂದು ಕಡೆ ಪೊಲೀಸ್ ಇಲಾಖೆ ಅದರ ಮೇಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಶ್ನೆಗಳನ್ನು ಎಡೆ ಮಾಡಿ ಕೊಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಗೃಹ ಸಚಿವಾಲಯ ಏನಿದೆ ಅದರ ಒಂದು ಕಾರ್ಯಕ್ಷಮತೆ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಜೈಲಿನ ಒಳಗಡೆ ಸಿಗ್ತಾ ಇದ್ದಂತಹ ರಾಜಾತಿಥ್ಯ ಅದು ಇವರೆಗೆ ಸಾಕಷ್ಟು ಚರ್ಚೆಗಳಾಯಿತು. ಆ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಸುದ್ದಿಗಳನ್ನು ಬಿತ್ತರ ಕೂಡ ಮಾಡಿದ್ವಿ. ಏನು ಮಾಡ್ತಾ ಇದೆ ಗೃಹ ಇಲಾಖೆ ಅಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ವಿ. ಈಗ ಕೇಂದ್ರ ಕಾರಾಗೃಹದಿಂದಲೇ ಎಸ್ಕೇಪ್ ಆಗುವಂತಹ ಒಂದು ಹೊಸ ಪ್ರವೃತ್ತಿ ಆರಂಭ ಆಗಿದೆ. ಅಂದರೆ ಎಷ್ಟರ ಮಟ್ಟಿಗೆ ಈ ಜೈಲುಗಳು ಸೇಫ್ ಆಗಿದ್ದಾವೆ, ಎಷ್ಟರ ಮಟ್ಟಿಗೆ ಈ ಜೈಲುಗಳಲ್ಲಿ ಅಧಿಕಾರಿಗಳು ಕಣ್ಗಾವಲನ್ನು ಇಟ್ಟಿದ್ದಾರೆ, ಎಷ್ಟರ ಮಟ್ಟಿಗೆ ಭದ್ರತೆಯನ್ನು ಇಟ್ಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಈಗ ಬಟಾಬಯಲಾಗ್ತಾ ಇದೆ. ಅಲ್ರಿ, ಸಹಜವಾಗಿ ಎಲ್ರಿಗೂ ಎದುರಾಗುವಂತಹ ಪ್ರಶ್ನೆ, ಒಬ್ಬ ಕೈದಿ ಜೀವಾವಧಿ ಶಿಕ್ಷೆಗೋ ಅಥವಾ ಹಲವಾರು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಅನುಭವಿಸುವಂತಹ ಕೈದಿಗಳಾಗಿದ್ದರೆ ಅವರೇನಾದರೂ ಅಲ್ಲಿಂದ ಹೊರಗಡೆ ಬಂದು ಮತ್ತೊಂದು ಕ್ರೈಮನ್ನು ಎಸಗುವಂತಹ ಘಟನೆಗಳು ಕೂಡ ಸಂಭವಿಸುತ್ತೆ. ಆದರೆ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಎಷ್ಟರ ಮಟ್ಟಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಆ ಕೈದಿಗಳನ್ನು ಯಾವುದೇ ರೀತಿಯಲ್ಲೂ ಕೂಡ ಜೈಲಿನಿಂದ ಆಚೆ ಬರದಂತೆ ಕಣ್ಗಾವಲನ್ನು ಇಟ್ಟಿದ್ದಾರೆ ಅನ್ನುವಂಥದ್ದಕ್ಕೆ ಇದು ಒಂದು ಜೀವಂತ ಉದಾಹರಣೆ. ಇನ್ನು ಮತ್ತೊಂದೆಡೆಯಲ್ಲಿ ಗೃಹ ಸಚಿವರ ಬಗ್ಗೆಯೂ ಕೂಡ ಈಗ ಸಾಕಷ್ಟು ಪ್ರಶ್ನೆಗಳು ಮೂಡುವಂತಾಗಿದೆ. ಎಷ್ಟರ ಮಟ್ಟಿಗೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಅವರ ಕಾರ್ಯಕ್ಷಮತೆ ಬಗ್ಗೆಯೂ ಕೂಡ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುರುಷೋತ್ತಮ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುರುಷೋತ್ತಮ್, 3 ಜನ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಆ ಒಂದು ಕಿಟಕಿಯನ್ನು ಯಾವ ರೀತಿಯಾಗಿ ಕಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಹೇಗೆ ಎಸ್ಕೇಪ್ ಆದ್ರಿ ಇವರು? ಅಧಿಕಾರಿಗಳ ನಿರ್ಲಕ್ಷ್ಯ ಹೇಗಿತ್ತು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್, ನಿಜಕ್ಕೂ ಏನು ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್ ಆದಂತ ಒಂದು ಪ್ರಕರಣಕ್ಕೆ ಇದೀಗ ಮತ್ತೊಂದು ಬಿಗ್ ಕಹಾನಿ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಸಜಾ ಕೈದಿಗಳು ಏನ್ ಮಾಡ್ತಾರೆ, ಒಂದು ಬಿಗ್ ಪ್ಲಾನ್ ಅನ್ನ ಮಾಡಿರ್ತಾರೆ. ಜೈಲ್ ಕಂಬಿಯ ಏನು ಬ್ಯಾರಕ್ ಕಟ್ ಮಾಡಿ ಏಣಿ ಹತ್ತಿ ಎಸ್ಕೇಪ್ ಆಗಿರುವಂತದ್ದು. ಜೈಲಿನಲ್ಲಿರುವಂತಹ ಏಣಿಯನ್ನೇ ಇವರು ಬಳಸಿಕೊಂಡು ಕಾಂಪೌಂಡ್ ಅನ್ನ ಹತ್ತಿದಂತ ಕೈದಿಗಳು ಏಣಿ ಹತ್ತಿ ಕಬ್ಬಿಣದ ರಾಡ್ಗೆ ಬಟ್ಟೆ ಕಟ್ಟಿ ಕೆಳಗಡೆಯನ್ನು ಜಂಪ್ ಮಾಡ್ತಾರೆ. ಅಲ್ಲಿಂದ ಅಂದ್ರೆ ಕೆಳಗಡೆ ಒಂದು ಹೊಲದಲ್ಲಿ ಜಂಪ್ ಮಾಡಿ ಅಲ್ಲಿಂದ ಇವರು ಜೇವರ್ಗಿ ರಸ್ತೆಯ ಮುಖಾಂತರ ಅವರು ರಸ್ತೆಗೆ ಮೇನ್ ರೋಡ್ಗೆ ಬಂದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೊ ಈ ರೀತಿಯಾಗಿ ಜೈಲಿನ ಒಂದು ಕಂಬಿಯನ್ನ ಇವರು ಕಟ್ ಅನ್ನ ಮಾಡುತ್ತಾರೆ. ಅಂದ್ರೆ ಈ ಒಂದು ಜೈಲ್ ಕಂಬಿಯನ್ನ ಕಟ್ ಮಾಡೋಕೆ ಸುಮಾರು 15 ದಿನಗಳಿಂದ ಇವರು ಪ್ಲಾನ್ ಅನ್ನ ಮಾಡಿರ್ತಾರೆ. ಆ ಜೈಲಿನಲ್ಲೇ ಇದ್ಕೊಂಡು ಸ್ವಲ್ಪ ಸ್ವಲ್ಪ ಏನು ಕಬ್ಬಿಣದ ರಾಡ್ ಅನ್ನ ಇವರು ಕಟ್ ಮಾಡ್ಕೊಂತ ಹೋಗ್ತಾರೆ. ಅದಾದ ನಂತರ ಏಣಿಯನ್ನ ಹತ್ತಾರೆ. ಅಲ್ಲಿ ಏನು ಜೈಲಿನಲ್ಲಿ ಕೆಲಸ ನಡೆದಿರುತ್ತೆ. ಆ ಕೆಲಸದಲ್ಲಿ ಒಂದು ಏಣಿ ಇರುತ್ತೆ. ಆ ಒಂದು ಏಣಿಯ ಮುಖಾಂತರ ಹತ್ತಿ ಇವರು ಎಸ್ಕೇಪ್ ಆಗಿರುವಂತದ್ದು. ಈ ಎಸ್ಕೇಪ್ ಆದಂತ ಒಂದು ಫೋಟೋಗಳು ಇದೀಗ ಫ್ರೀಡಮ್ ಟಿವಿಗೆ ಲಭ್ಯವಾಗಿರುವಂತದ್ದು. ಸಿನಿಮಾ ಸ್ಟೈಲ್ ನಲ್ಲಿ ಇವರು ಎಸ್ಕೇಪ್ ಆಗಿರುವಂತದ್ದು. ಮತ್ತೊಂದು ಕಡೆ ಏನು ಜೈಲಿನಲ್ಲಿರುವಂತಹ ಏಣಿಯನ್ನ ಬಳಸಿಕೊಂಡು ಮತ್ತು ಜೈಲ್ ಕಂಬಿಯ ಬ್ಯಾರೆಕ್ ಅನ್ನ ಇವರು ಕಟ್ ಮಾಡ್ತಾರೆ. 3 ಕೂಡ ಈ ಜೈಲ್ ಕಂಬಿಯನ್ನ ಬ್ಯಾರೆಕ್ ಕಟ್ ಮಾಡಿ ಏಣಿ ಹತ್ತಿಕೊಂಡು ಎಸ್ಕೇಪ್ ಆಗಿರುವಂತದ್ದು. ಓಕೆ, ಧನ್ಯವಾದಗಳು ಪುರುಷೋತ್ತಮ್ ನಿಮ್ಮೆಲ್ಲ ಮಾಹಿತಿಗೆ.